ನಿಲ್ಲಿಸಿಬಿಟ್ರೆ ಪಾಕ್ ಕುಡಿಯೋ ನೀರಿಲ್ಲದೆ ಒದ್ದಾಡೋದು ಸಹಜ. ಇದರ ನಡುವೆ ನೀರು ಬಿಟ್ಟರು ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಝೇಲಂ ನದಿಗೆ ಭಾರತ ನೀರು ಬಿಟ್ಟಿದ್ದಕ್ಕೆ ಪಿಒಕೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ. ಇದು 2016ರಲ್ಲಿ ಉರಿಯಲ್ಲಿ 18 ಯೋಧರನ್ನ ಬಲಿ ತೆಗೆದುಕೊಂಡ ಉಗ್ರರ ಕೃತ್ಯದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದ ಆಕ್ರೋಶದ ಮಾತು. ಆದ್ರೀಗ ಭಾರತ ಆ ಮಾತನ್ನ ಸತ್ಯ ಮಾಡಲು ಮುಂದಾಗಿದೆ. ನೀರು ನಿಲ್ಲಿಸಿದ್ರೂ ಕಷ್ಟ, ನೀರು ಬಿಟ್ಟರೂ ಪಾಕ್ಗೆ ಕಷ್ಟ. ಪ್ರವಾಹ ಅಂತ ಬಾಯಿ ಬಡಿದುಕೊಳ್ಳುತ್ತಿದೆ ಪಾಕಿಸ್ತಾನ. ನೀರು ನಿಲ್ಲಿಸಿದ್ರೆ ರಕ್ತ ಹರಿಸುತ್ತೇವೆ ಅಂತ ಪಾಕಿಸ್ತಾನ ಸಚಿವನೇನೋ ಆರ್ಭಟಿಸಿದ್ದಾರೆ. ಆದರೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಮಾಡುತ್ತೇವೆ ಅಂತ ಭಾರತ ಹೇಳಿದ್ದಕ್ಕೆ ಪಾಕಿಸ್ತಾನ ನಡುಗಿರೋದಂತೂ ಸತ್ಯ. ಒಂದೆಡೆ ಭಾರತ ಸಿಂಧೂ ನದಿ ನೀರು ನಿಲ್ಲಿಸಿಬಿಟ್ರೆ ಪಾಕ್ ಕುಡಿಯೋ ನೀರಿಲ್ಲದೆ ಒದ್ದಾಡುವುದು ಪಕ್ಕ. ಇದರ ನಡುವೆ ನೀರು ಬಿಟ್ಟರೂ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಝೇಲಂ ನದಿಗೆ ಭಾರತ ನೀರು ಬಿಟ್ಟಿದ್ದಕ್ಕೆ ಪಿಒಕೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಭಾರತ ಯಾವುದೇ ಮುನ್ಸೂಚನೆ ನೀಡದೆ ಉರಿ ಅಣೆಕಟ್ಟಿನಿಂದ ನೀರನ್ನ ಬಿಡುಗಡೆ ಮಾಡಿದೆ. ಹಠಾತ್ ನೀರು ಬಿಡುಗಡೆಯಿಂದಾಗಿ ಪಿಒಕೆಯ ಹಟ್ಟಿಯನ್ ಬಾಲಾ ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ನದಿ ಪಾತ್ರದ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಿದ್ದಾರಂತೆ. ಜೀವ ಹಾಗೂ ಆಸ್ತಿ ರಕ್ಷಿಸಲು ಪರದಾಟ. ಪ್ರವಾಹದಿಂದಾಗಿ ನದಿ ನೀರು ರಭಸವಾಗಿ ಮನೆಯ ಒಳಗೆ ಬಂದಿತು. ನಾವು ಜೀವ ಮತ್ತು ಆಸ್ತಿಯನ್ನ ರಕ್ಷಿಸಲು ಹೆಣಗಾಡುತ್ತಿದ್ದೇವೆ ಎಂದು ಪಿಒಕೆ ಜನರು ಹೇಳ್ತಿದ್ದಾರೆ. ನೋಡ್ತಿರಿ, ತೊಳೆಯೋಕು ನೀರು ಸಿಗಲ್ಲ. ವೈರಲ್ ಆಗುತ್ತಿದೆ ಭಾರತೀಯನ ವಿಡಿಯೋ. ಪಾಕಿಸ್ತಾನಕ್ಕೆ ಪಾಠ ಕಲಿಸೋಕೆ ಭಾರತದ ಬಳಿ ಜಲಾಸ್ತ್ರವಿದೆ. ಅದನ್ನ ಸಮರ್ಥವಾಗಿ ಬಳಸಿದರೆ ಪಾಕ್ ಬೀದಿಗೆ ಬರೋದು ಪಕ್ಕ. ಇನ್ನು ಒಂದೆಡೆ ಭಾರತ ಸಿಂಧೂ ನದಿ ನೀರು ನಿಲ್ಲಿಸಿಬಿಟ್ರೆ ಪಾಕ್ ಕುಡಿಯೋ ನೀರಿಲ್ಲದೆ ಒದ್ದಾಡೋದು ಸಹಜ. ಇದರ ನಡುವೆ ನೀರು ಬಿಟ್ಟರು ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಝೇಲಂ ನದಿಗೆ ಭಾರತ ನೀರು ಬಿಟ್ಟಿದ್ದಕ್ಕೆ ಪಿಒಕೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ. ಇದು 2016ರಲ್ಲಿ ಉರಿಯಲ್ಲಿ 18 ಯೋಧರನ್ನ ಬಲಿ ತೆಗೆದುಕೊಂಡ ಉಗ್ರರ ಕೃತ್ಯದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದ ಆಕ್ರೋಶದ ಮಾತು. ಆದ್ರೀಗ ಭಾರತ ಆ ಮಾತನ್ನ ಸತ್ಯ ಮಾಡಲು ಮುಂದಾಗಿದೆ. ನೀರು ನಿಲ್ಲಿಸಿದ್ರೂ ಕಷ್ಟ, ನೀರು ಬಿಟ್ಟರೂ ಪಾಕ್ಗೆ ಕಷ್ಟ. ಪ್ರವಾಹ ಅಂತ ಬಾಯಿ ಬಡಿದುಕೊಳ್ಳುತ್ತಿದೆ ಪಾಕಿಸ್ತಾನ. ನೀರು ನಿಲ್ಲಿಸಿದ್ರೆ ರಕ್ತ ಹರಿಸುತ್ತೇವೆ ಅಂತ ಪಾಕಿಸ್ತಾನ ಸಚಿವನೇನೋ ಆರ್ಭಟಿಸಿದ್ದಾರೆ. ಆದರೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಮಾಡುತ್ತೇವೆ ಅಂತ ಭಾರತ ಹೇಳಿದ್ದಕ್ಕೆ ಪಾಕಿಸ್ತಾನ ನಡುಗಿರೋದಂತೂ ಸತ್ಯ. ಒಂದೆಡೆ ಭಾರತ ಸಿಂಧೂ ನದಿ ನೀರು ನಿಲ್ಲಿಸಿಬಿಟ್ರೆ ಪಾಕ್ ಕುಡಿಯೋ ನೀರಿಲ್ಲದೆ ಒದ್ದಾಡುವುದು ಪಕ್ಕ. ಇದರ ನಡುವೆ ನೀರು ಬಿಟ್ಟರೂ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಝೇಲಂ ನದಿಗೆ ಭಾರತ ನೀರು ಬಿಟ್ಟಿದ್ದಕ್ಕೆ ಪಿಒಕೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಭಾರತ ಯಾವುದೇ ಮುನ್ಸೂಚನೆ ನೀಡದೆ ಉರಿ ಅಣೆಕಟ್ಟಿನಿಂದ ನೀರನ್ನ ಬಿಡುಗಡೆ ಮಾಡಿದೆ. ಹಠಾತ್ ನೀರು ಬಿಡುಗಡೆಯಿಂದಾಗಿ ಪಿಒಕೆಯ ಹಟ್ಟಿಯನ್ ಬಾಲಾ ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ನದಿ ಪಾತ್ರದ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಿದ್ದಾರಂತೆ. ಜೀವ ಹಾಗೂ ಆಸ್ತಿ ರಕ್ಷಿಸಲು ಪರದಾಟ. ಪ್ರವಾಹದಿಂದಾಗಿ ನದಿ ನೀರು ರಭಸವಾಗಿ ಮನೆಯ ಒಳಗೆ ಬಂದಿತು. ನಾವು ಜೀವ ಮತ್ತು ಆಸ್ತಿಯನ್ನ ರಕ್ಷಿಸಲು ಹೆಣಗಾಡುತ್ತಿದ್ದೇವೆ ಎಂದು ಪಿಒಕೆ ಜನರು ಹೇಳ್ತಿದ್ದಾರೆ. ನೋಡ್ತಿರಿ, ತೊಳೆಯೋಕು ನೀರು ಸಿಗಲ್ಲ. ವೈರಲ್ ಆಗುತ್ತಿದೆ ಭಾರತೀಯನ ವಿಡಿಯೋ.
ಪಾಕಿಸ್ತಾನಕ್ಕೆ ಪಾಠ ಕಲಿಸೋಕೆ ಭಾರತದ ಬಳಿ ಜಲಾಸ್ತ್ರವಿದೆ. ಅದನ್ನು ಸಮರ್ಥವಾಗಿ ಬಳಸಿದರೆ ಪಾಕ್ ಬೀದಿಗೆ ಬರೋದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಒಂದೆಡೆ ಭಾರತ ಸಿಂಧೂ ನದಿ ನೀರು ನಿಲ್ಲಿಸಿಬಿಟ್ರೆ ಪಾಕ್ ಕುಡಿಯೋ ನೀರಿಲ್ಲದೆ ಒದ್ದಾಡೋದು ಸಹಜ. ಇದರ ನಡುವೆ ನೀರು ಬಿಟ್ಟರು ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಝೇಲಂ ನದಿಗೆ ಭಾರತ ನೀರು ಬಿಟ್ಟಿದ್ದಕ್ಕೆ ಪಿಒಕೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ. ಇದು 2016ರಲ್ಲಿ ಉರಿಯಲ್ಲಿ 18 ಯೋಧರನ್ನ ಬಲಿ ತೆಗೆದುಕೊಂಡ ಉಗ್ರರ ಕೃತ್ಯದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದ ಆಕ್ರೋಶದ ಮಾತು. ಆದ್ರೀಗ ಭಾರತ ಆ ಮಾತನ್ನ ಸತ್ಯ ಮಾಡಲು ಮುಂದಾಗಿದೆ. ನೀರು ನಿಲ್ಲಿಸಿದ್ರೂ ಕಷ್ಟ, ನೀರು ಬಿಟ್ಟರೂ ಪಾಕ್ಗೆ ಕಷ್ಟ. ಪ್ರವಾಹ ಅಂತ ಬಾಯಿ ಬಡಿದುಕೊಳ್ಳುತ್ತಿದೆ ಪಾಕಿಸ್ತಾನ. ನೀರು ನಿಲ್ಲಿಸಿದ್ರೆ ರಕ್ತ ಹರಿಸುತ್ತೇವೆ ಅಂತ ಪಾಕಿಸ್ತಾನ ಸಚಿವನೇನೋ ಆರ್ಭಟಿಸಿದ್ದಾರೆ. ಆದರೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಮಾಡುತ್ತೇವೆ ಅಂತ ಭಾರತ ಹೇಳಿದ್ದಕ್ಕೆ ಪಾಕಿಸ್ತಾನ ನಡುಗಿರೋದಂತೂ ಸತ್ಯ. ಒಂದೆಡೆ ಭಾರತ ಸಿಂಧೂ ನದಿ ನೀರು ನಿಲ್ಲಿಸಿಬಿಟ್ರೆ ಪಾಕ್ ಕುಡಿಯೋ ನೀರಿಲ್ಲದೆ ಒದ್ದಾಡುವುದು ಪಕ್ಕ. ಇದರ ನಡುವೆ ನೀರು ಬಿಟ್ಟರೂ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಝೇಲಂ ನದಿಗೆ ಭಾರತ ನೀರು ಬಿಟ್ಟಿದ್ದಕ್ಕೆ ಪಿಒಕೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಭಾರತ ಯಾವುದೇ ಮುನ್ಸೂಚನೆ ನೀಡದೆ ಉರಿ ಅಣೆಕಟ್ಟಿನಿಂದ ನೀರನ್ನ ಬಿಡುಗಡೆ ಮಾಡಿದೆ. ಹಠಾತ್ ನೀರು ಬಿಡುಗಡೆಯಿಂದಾಗಿ ಪಿಒಕೆಯ ಹಟ್ಟಿಯನ್ ಬಾಲಾ ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ನದಿ ಪಾತ್ರದ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಿದ್ದಾರಂತೆ. ಜೀವ ಹಾಗೂ ಆಸ್ತಿ ರಕ್ಷಿಸಲು ಪರದಾಟ. ಪ್ರವಾಹದಿಂದಾಗಿ ನದಿ ನೀರು ರಭಸವಾಗಿ ಮನೆಯ ಒಳಗೆ ಬಂದಿತು. ನಾವು ಜೀವ ಮತ್ತು ಆಸ್ತಿಯನ್ನ ರಕ್ಷಿಸಲು ಹೆಣಗಾಡುತ್ತಿದ್ದೇವೆ ಎಂದು ಪಿಒಕೆ ಜನರು ಹೇಳ್ತಿದ್ದಾರೆ. ನೋಡ್ತಿರಿ, ತೊಳೆಯೋಕೂ ನೀರು ಸಿಗಲ್ಲ. ವೈರಲ್ ಆಗುತ್ತಿದೆ ಭಾರತೀಯನ ವಿಡಿಯೋ. ಪಾಕಿಸ್ತಾನಕ್ಕೆ ಪಾಠ ಕಲಿಸೋಕೆ ಭಾರತದ ಬಳಿ ಜಲಾಸ್ತ್ರವಿದೆ. ಅದನ್ನು ಸಮರ್ಥವಾಗಿ ಬಳಸಿದರೆ ಪಾಕ್ ಬೀದಿಗೆ ಬರೋದು ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್.